ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾನು ಅಂಗನವಾಡಿ ಕಾರ್ಯಕರ್ತರ ನೇಮಕಾತಿ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದಕ್ಕೆ ನಿಮ್ಮ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ. ಹಾಗೆ ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ GDS ನೇಮಕಾತಿ ಬಗ್ಗೆ ತಿಳಿಸ್ಕೊಡಿ ಅಂತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಅಂಚೆ ಇಲಾಖೆಯ ಬಗ್ಗೆ, ಅದರಲ್ಲಿ ಯಾವ್ಯಾವ ಖಾಲಿ, ಎಷ್ಟು ಹುದ್ದೆಗಳು ಖಾಲಿ ಇದೆ, ಹಾಗೆ ಹೇಗೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು, ಹಾಗೆ ವಿದ್ಯಾರ್ಹತೆಗಳು ಏನೇನು ಬೇಕು, ಹಾಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟು ದಿನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿದ್ರೆ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ದೇಶಾದ್ಯಂತ 44,282 ಪೋಸ್ಟ್ ಆಫೀಸ್ ಹುದ್ದೆಗಳಿಗೆ ಆಹ್ವಾನಿಸಿದ್ದಾರೆ. ಹಾಗೆ ತುಂಬ ಜನರು ಇದಕ್ಕೋಸ್ಕರ ಕಾಯ್ತಾನೂ ಇರಬಹುದು. ಅಲ್ಲದೆ ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ, ನೇರವಾಗಿ ನಿಮಗೆ ನೇಮಕ ಮಾಡ್ಕೊಳ್ತಾರೆ. ಇನ್ನು ಈ ಒಂದು ಅರ್ಜಿನ ಸಲ್ಲಿಸಲಿಕ್ಕೆ ನಿಮಗೆ ದಿನಾಂಕ 15/7 ಅಂದರೆ ಜುಲೈ 15ನೇ ಸ್ಟಾರ್ಟ್ ಆಗಿದ್ದು, ದಯವಿಟ್ಟು ಕ್ಷಮೆ ಇರಲಿ, 2 ದಿನ ಲೇಟಾಗಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಅದು ದಿನಾಂಕ ಆಗಸ್ಟ್ 8ನೇ ತಾರೀಕುವರೆಗೂ ನಿಮಗೆ ಅವಕಾಶ ಇರುತ್ತೆ. ಏನಾದರೂ ಸರ್ವರ್ ಬ್ಯುಸಿ ಇರಬಹುದು ಅಥವಾ ಟೆಕ್ನಿಕಲ್ ಇಶ್ಯೂ ಇಂದ ಈ ಒಂದು ಡೇಟ್ ನಿಮಗೆ ಮುಂದುವರಿಲೂಬಹುದು. ಸ್ನೇಹಿತರೆ, ಈ ಪೋಸ್ಟ್ ಆಫೀಸ್ ಅರ್ಜಿಗೆ ಅಪ್ಲೈ ಮಾಡಲಿಕ್ಕೆ ಅರ್ಹತೆಗಳು ಏನೇನು ಇರಬೇಕಪ್ಪ ಅಂತಂದ್ರೆ, ಮೊದಲನೇದಾಗಿ SLC ಅಂಕಪಟ್ಟಿ ಇರಬೇಕು, ಹಾಗೂ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕು. ಹಿಂದಿನ ವರ್ಷ ಅಂದ್ರೆ 2023ರಲ್ಲಿ ಅರ್ಜಿಗೆ ಅಪ್ಲೈ ಮಾಡಬೇಕಿದ್ರೆ ಯಾವುದೇ ರೀತಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳಲಿಲ್ಲ. ಆದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಂತದಲ್ಲಿ ಈ ಒಂದು ಸರ್ಟಿಫಿಕೇಟ್ ಕೇಳಿದ್ದಾರೆ. ಸೊ ಹಾಗಾಗಿ ನೀವು ಕನಿಷ್ಠ ಅಂದ್ರೆ 3 ತಿಂಗಳ ಬೇಸಿಕ್ ನಾಲೆಜ್ ಇರುವಂತ ಒಂದು ಸರ್ಟಿಫಿಕೇಟ್ ಆದ್ರೂ ಕೂಡ ನಿಮ್ಮ ಹತ್ರ ಇಟ್ಕೊಳ್ಳೋದು ಉತ್ತಮ. ಇನ್ನು ಮೂರನೇದಾಗಿ 18 ವರ್ಷ ಮೇಲ್ಪಟ್ಟವರಾಗಿರ್ಬೇಕು, ಹಾಗೂ 40 ವರ್ಷ ವಯಸ್ಸಿನ ಒಳಗೆ ಇದ್ದವರು ಈ ಒಂದು ಅರ್ಜಿಗೆ ಅರ್ಹರಾಗಿರ್ತಾರೆ. ಇನ್ನು ಈ ಒಂದು ಅರ್ಜಿಗೆ ಏನೇನು ದಾಖಲೆಗಳು ಬೇಕಪ್ಪ ಅಂತಂದ್ರೆ, ಮೊದಲನೇದಾಗಿ SLC ಅಂಕಪಟ್ಟಿ, ಎರಡನೇದಾಗಿ ಒಂದು ಫೋಟೋ, ಇತ್ತೀಚಿನ ಭಾವಚಿತ್ರ, ಹಾಗೆ ಸಿಗ್ನೇಚರ್. ನೀವು SLCಲಿ ಯಾವ ರೀತಿ ಸಿಗ್ನೇಚರ್ ಮಾಡಿರ್ತೀರಾ ಅದೇ ರೀತಿ ಸಿಗ್ನೇಚರ್ ನೀವೀಗ ಮಾಡಿರಬೇಕು. ಯಾಕಂದ್ರೆ ವೆರಿಫಿಕೇಶನ್ ಹಂತದಲ್ಲಿ ನಿಮ್ದು ರಿಜೆಕ್ಟ್ ಆಗುವಂತ ಸಾಧ್ಯತೆ ಇರ್ತದೆ ಚೇಂಜ್ ಸಿಗ್ನೇಚರ್ ಮಾಡಿದ್ರೆ. ಇನ್ನು ಮೂರನೇದಾಗಿ ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್. OBC ಆದ್ರೆ OBC ಪ್ರಮಾಣ ಪತ್ರ, ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಾಗಿದ್ರೆ ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ಇರಬೇಕು. ಇನ್ನು ನಾಲ್ಕನೇದಾಗಿ ಆಧಾರ್ ಕಾರ್ಡ್ ಇರಬೇಕು. ಇನ್ನು ಐದನೇದಾಗಿ ಎಕನಾಮಿಕ್ ವೀಕರ್ ಸೆಕ್ಷನ್ ಅಲ್ಲಿ ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ EWS ಇರಬೇಕು. ಹಾಗೆ ಆರನೇದಾಗಿ ಅಂಗವಿಕಲರಾಗಿದ್ರೆ ಅಂಗವಿಕಲ ಪ್ರಮಾಣ ಪತ್ರ UDID ಕಾರ್ಡ್ ಇರಬೇಕು. ಇನ್ನು ನೆಕ್ಸ್ಟ್ 7ನೇದಾಗಿ ಮೊಬೈಲ್ ನಂಬರು ಮತ್ತೆ ಇಮೇಲ್ ID ಇರಬೇಕು. ಇನ್ನು ಈ ಒಂದು ಅರ್ಜಿಗೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ, ನೀವು ನೇರವಾಗಿ ನೇಮಕ ಆಗಬಹುದು. ಹಾಗೆ ಈ ಒಂದು ಅರ್ಜಿನ ನೀವು ಮನೇಲೆ ಕೂತ್ಕೊಂಡು ಅರ್ಜಿಗೆ ಅಪ್ಲೈ ಮಾಡಬಹುದು. ಅದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ನೋಡಿ. ಗೂಗಲಲ್ಲಿ GDS ಆನ್ಲೈನ್ ಅಂತ ಟೈಪ್ ಮಾಡಿ, ಫಸ್ಟ್ ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಈ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟ್ ಆಪ್ಷನ್ ನೋಟಿಫಿಕೇಷನ್ ಅಂತ ಇದೆ. ಈ ನೋಟಿಫಿಕೇಷನಲ್ಲಿ 3 ಆಪ್ಷನ್ ಇದೆ. ನೋಟಿಫಿಕೇಷನ್ ಇನ್ಸ್ಟ್ರಕ್ಷನ್ನು, ಪೇಮೆಂಟ್ ಇನ್ಸ್ಟ್ರಕ್ಷನ್ನು, ಅಪ್ಲಿಕೇಶನ್ ಇನ್ಸ್ಟ್ರಕ್ಷನ್ ಇದೆ. ಇವುಗಳನ್ನು ಒಮ್ಮೆ ಬೇಕಿದ್ರೆ ಓದ್ಕೊಳ್ಳಿ. ಆಲ್ರೆಡಿ ನೀವು ಹಿಂದಿನ ಇಯರೇ ಅಪ್ಲೈ ಮಾಡಿದರೆ ಸ್ಟೇಜ್ 1 ರಿಜಿಸ್ಟ್ರೇಷನ್ ಆಪ್ಷನ್ನಲ್ಲಿ ಫಾರ್ಗೆಟ್ ರಿಜಿಸ್ಟ್ರೇಷನ್ ಅಂತ ಇದೆ. ನೀವು ಅಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ. ಈಗ ಹೊಸದಾಗಿ ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲು ರಿಜಿಸ್ಟ್ರೇಷನ್ ಆಪ್ಷನನ್ನು ಕ್ಲಿಕ್ ಮಾಡಿ, ಈ ಪೇಜ್ ಬರುತ್ತೆ. ಈ ಪೇಜಲ್ಲಿ ಫಸ್ಟ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ, ವ್ಯಾಲಿಡೇಟ್ ಮೊಬೈಲ್ ಅಂತ ಕ್ಲಿಕ್ ಮಾಡಿ. ನಂತರ OTP ಬರುತ್ತೆ, ಎಂಟ್ರಿ ಮಾಡಿ. ನಂತರ ಇಮೇಲ್ ಎಂಟ್ರಿ ಮಾಡಿ, ವ್ಯಾಲಿಡೇಟ್ ಇಮೇಲ್ ಅಂತ ಕೊಡಿ. ಇಮೇಲ್ OTP ಬರುತ್ತೆ, ಟೈಪ್ ಮಾಡಿ. ಆಮೇಲೆ ಅಪ್ಲಿಕೆಂಟ್ಸ್ ನೇಮು, ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ನೇಮ್ ಹೇಗಿರುತ್ತೆ ಅದನ್ನೇ ಅಲ್ಲಿ ಟೈಪ್ ಮಾಡಿ. ಆಮೇಲೆ ಫಾದರ್ಸ್ ನೇಮು, SLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಫಾದರ್ ನೇಮ್ ಹೇಗಿರುತ್ತೆ ಅಲ್ಲಿ ಟೈಪ್ ಮಾಡಿ. ಡೇಟ್ ಆಫ್ ಬರ್ತು ಸೆಲೆಕ್ಟ್ ಮಾಡಿ. ನಾನಿಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ, ನಿಮ್ದು ಯಾವುದು ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ಜೆಂಡರ್ ಅಂತ ಇದೆ ನೋಡಿ, ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಿ. ಆಮೇಲೆ ನಿಮ್ಮ ಕ್ಯಾಸ್ಟ್ ಯಾವುದು ಅಂತ ಸೆಲೆಕ್ಟ್ ಮಾಡಿ. ನಾನಿಲ್ಲಿ OBC ಅಂತ ಸೆಲೆಕ್ಟ್ ಮಾಡಿದ್ದೀನಿ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ಅನಂತರ ನಿಮ್ಮ SLC ಯಾವ ಇಯರ್ ಪಾಸ್ ಮಾಡಿದ್ರಿ ನೀವು ಅನ್ನೋದನ್ನು ಯಾವುದು ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ಕ್ಯಾಪ್ಚಾನ ಎಂಟ್ರಿ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ನಂಬರನ್ನು ಟೈಪ್ ಮಾಡಿ. ಆಮೇಲೆ ನೀವು ಅಂಗವಿಕಲರಾಗಿದ್ದರೆ ಎಸ್ ಆರ್ ನೋ, ನಾ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿದ್ದೀನಿ, ಎಸ್ ಆಗಿದೆ. ನೀವು ಡಿಸೇಬಿಲಿಟಿ ಯಾವುದು ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ನೀವು 10th ಯಾವ ಲ್ಯಾಂಗ್ವೇಜನ್ನು ಓದಿದ್ದೀರಿ ಅದನ್ನೇ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡಿ ಎಲ್ಲ ಲ್ಯಾಂಗ್ವೇಜ್ಸ್ ಇದೆ ಆಪ್ಷನಲ್ಲಿ. ನಾನು ಕನ್ನಡ, ಇಂಗ್ಲೀಷು, ಹಿಂದಿ,
ಆಮೇಲೆ ಅದೆಲ್ಲ ಸೆಲೆಕ್ಟ್ ಮಾಡಿದ್ದೀನಿ, ನೀವು ಯಾವುದಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಪ್ರೆಸೆಂಟ್ ಜಾಬ್ ಮಾಡ್ತಾಯಿದ್ರೆ ಎಸ್ ಆರ್ ನೋ, ನಾನು ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಆಮೇಲೆ ಫೋಟೋನ ಅಪ್ಲೋಡ್ ಮಾಡಬೇಕು. ಫೈಲಿಗೆ ಹೋಗಿ ಫೋಟೋನ, ನಿಮ್ಮದು ರೀಸೆಂಟ್ ಫೋಟೋ ಇರಬೇಕು, 3 ತಿಂಗಳಿನ ಒಳಗಿನ ಫೋಟೋನ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕು. ನಂತರ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ನಾನಿಲ್ಲಿ ಸಿಗ್ನೇಚರ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಅಪ್ಲೋಡ್ ಮಾಡಿ, ಆನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಒಮ್ಮೆ ಬೇಕಿದ್ರೆ ನೀವು ನೋಡ್ಕೊಳ್ಳಿ, ಸರಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ರಿಜಿಸ್ಟರ್ ನಂಬರ್ ಅದನ್ನು ಕಾಪಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಕಂಟಿನ್ಯೂ ಅಪ್ಲೈ ಅಂತ ಕ್ಲಿಕ್ ಮಾಡಿದ ನಂತರ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಕೊಡಿ. ನಂತರ OTP ಮತ್ತು ಕ್ಯಾಪ್ಚನ ಎಂಟ್ರಿ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಹೌಸ್ ನಂಬರು, ನಿಮ್ಮ ಅಡ್ರೆಸ್ಸನ್ನು ಟೈಪ್ ಮಾಡಬೇಕಲ್ಲಿ, ವಿಲೇಜು, ಡಿಸ್ಟಿಕ್ಕು, ಆನಂತರ ಪಿನ್ ಕೋಡ್ ಎಲ್ಲನೂ ನೀವು ಟೈಪ್ ಮಾಡಿ. ಆಮೇಲೆ ಈ ಸೈಡು ಪರ್ಮನೆಂಟ್ ಅಡ್ರೆಸ್ ಅಂತ ಉಂಟು ನೋಡಿ, ಅಲ್ಲೂ ಕೂಡ ಅದೇ ಅಡ್ರೆಸ್ ಆಗಿದ್ರೆ ನಿಮ್ಮದು, ಅಲ್ಲಿ ಸೇಮ್ ಆ್ಯಸ್ ಅಂತ ಉಂಟು ನೋಡಿ, ಅಲ್ಲಿ ಟಿಕ್ ಮಾಡಿದ್ರೆ ಇಲ್ಲಿ ನೀವು ಏನು ಅಡ್ರೆಸ್ ಹಾಕಿದ್ರಿ ಅಲ್ಲಿ ಅದೇ ಅಡ್ರೆಸ್ಸು ಅಲ್ಲೂ ಬರುತ್ತೆ ನೋಡಿ. ಪಿನ್ ಕೋಡೆಲ್ಲ ಸೆಲೆಕ್ಟ್ ಮಾಡಿ ಇಲ್ಲಿ ಸೇವ್ ಆ್ಯಸ್ ಅಂತ ಟಿಕ್ ಮಾಡಿದರೆ ನಿಮಗೆ ಅದೇ ಅಡ್ರೆಸ್ ಬರುತ್ತೆ ಇಲ್ಲೂ. ಆನಂತರ ಇಲ್ಲಿ ಎಕ್ಸಾಮಿನೇಷನ್ ಬೋರ್ಡನ್ನು ಸೆಲೆಕ್ಟ್ ಮಾಡಿ, ನಂತರ ಮಾರ್ಕ್ಸ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಮಾರ್ಕ್ಸನ್ನು ನೀವು ಸಬ್ಜೆಕ್ಟ್ ವೈಸ್ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ನಿಮಗೆ ಅಂತ ನೀವಲ್ಲಿ ಟೈಪ್ ಮಾಡಬೇಕಾಗುತ್ತೆ ನೋಡಿ. ಸೈನ್ಸು, ಕನ್ನಡ, ಮ್ಯಾಥ್ಸು, ಸೋಷಿಯಲ್ಲು, ಹೀಗೆ ಎಲ್ಲ ಸಬ್ಜೆಕ್ಟಿನ ಮಾರ್ಕ್ಸನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ಎಲ್ಲ ಟೈಪ್ ಮಾಡಿದ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಈ ಪೇಜಲ್ಲಿ ನೀವು ಯಾವ ಡಿವಿಷನಲ್ಲಿ ಅಪ್ಲೈ ಮಾಡೋಕ್ಕೆ ಇಷ್ಟಪಡ್ತೀರಾ ಆ ಡಿವಿಷನನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಖಾಲಿ ಇರೋ ಪ್ಲೇಸ್ಗಳನ್ನು ಕಾಣಿಸುತ್ತೆ. ಇಲ್ಲಿ ಖಾಲಿ ಇರುವಂಥ ಪ್ಲೇಸ್ಗಳಲ್ಲಿ ನಿಮ್ಮ ಆಯ್ಕೆ ಅನುಸಾರವಾಗಿ ಫಸ್ಟ್ ನೀವು ಆಯ್ಕೆ ಮಾಡುವಂಥ ಪ್ಲೇಸಿಗೆ 1 ಅಂತ, ನಂತರ ನೀವು ಬಯಸುವಂಥ ಪ್ಲೇಸಿಗೆ 2 ಅಂತ, ಹೀಗೆ 3, 4, 5, 6, 7 ಅಂತ ನೀವು ನಿಮ್ಮ ಪ್ರಿಫರೆನ್ಸಿಗೆ ಅನುಗುಣವಾಗಿ ನೀವು ಇದನ್ನು ಎಂಟ್ರಿ ಮಾಡಿ. ಆಯ್ಕೆ ಆದ ನಂತರ ನೀವು ಒಮ್ಮೆ ನೋಡಿಕೊಂಡು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಜರ್ ಅಂತ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಮೆಂಟಿಗೆ ಹೋಗುತ್ತೆ. ಇಲ್ಲಿ ನೀವು ಪೇಮೆಂಟ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ಹೇಗೆ ಅಪ್ಲೈ ಮಾಡೋದಂತ ತಿಳ್ಕೊಂಡ್ರಿ ಅಲ್ವಾ? ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಅನುಕೂಲ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿಯಲ್ಲಿ ಯಾರಾದರೂ ಅಪ್ಲೈ ಮಾಡೋರು ಇದ್ದರೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಈ ಒಂದು ಚಾನೆಲ್ ಮೂಲಕ ನಾವು ಒಳ್ಳೊಳ್ಳೆ ಮಾಹಿತಿನ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೇವೆ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು.